ದರ್ಶನ್ಗೆ ಮತ್ತೆ ನ್ಯಾಯಾಂಗ ಬಂಧನ 18ನೇ ತಾರೀಕುವರೆಗೂ ಕೂಡ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ದರ್ಶನ್ ಕೇಸ್ ವಿಚಾರದಲ್ಲಿ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಆರ್ಥಿಕ ಅಪರಾಧಗಳ ನ್ಯಾಯಾಲಯದಿಂದ ಆದೇಶ ಆಗಿದೆ. ದರ್ಶನ್ಗೆ ಮತ್ತೆ ನ್ಯಾಯಾಂಗ ಬಂಧನ, ಜುಡಿಷಿಯಲ್ ಕಸ್ಟಡಿ ಎಕ್ಸ್ಟೆಂಡ್ ಆಗಿದೆ. 18ನೇ ತಾರೀಕುವರೆಗೂ ಕೂಡ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಿ ಆದೇಶ ಹೊರಡಿಸಿದೆ ಆರ್ಥಿಕ ಅಪರಾಧಗಳ ನ್ಯಾಯಾಲಯ. ಏನಾಗುತ್ತೆ ಇವತ್ತು ಅನ್ನೋದು ಸಾಕಷ್ಟು ಕುತೂಹಲ ಇತ್ತು. ದರ್ಶನ್ ಕೇಸಲ್ಲಿ ಜೈಲ ಬೇಲ ಅಂತ ಬೇಲ್ ಸಿಗೋ ಚಾನ್ಸೇ ಇರಲಿಲ್ಲ. ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ದರ್ಶನ್ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ರು, ಏನಾಗತ್ತೆ ಇವತ್ತಾದ್ರೂ ಹೊರಗಡೆ ಬರ್ತಾರಾ ಅಂತ. ಇವತ್ತು ಕೂಡ ಅವ್ರಿಗೆ ಜೈಲೇ ಗತಿ, ಜೈಲೇ ಫಿಕ್ಸ್ ಅನ್ನೋ ಪರಿಸ್ಥಿತಿ ಆಗಿದೆ. 18ನೇ ತಾರೀಕುವರೆಗೂ ಕೂಡ ನ್ಯಾಯಾಂಗ ಬಂಧನ ಎಕ್ಸ್ಟೆಂಡ್ ಆಗಿದೆ. ಮ್ಯಾಜಿಸ್ಟ್ರೇಟ್ ಕಸ್ಟಡಿ ಎಕ್ಸ್ಟೆಂಡ್ ಆಗಿದೆ. ಇನ್ನಷ್ಟು ತನಿಖೆ ಅಗತ್ಯ ಇರೋದ್ರಿಂದ ದರ್ಶನ್ಗೆ ಮತ್ತಷ್ಟು ನ್ಯಾಯಾಂಗ ಬಂಧನವನ್ನ, ಮತ್ತಷ್ಟು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ಎಕ್ಸ್ಟೆಂಡ್ ಮಾಡಲಾಗಿದೆ, ವಿಸ್ತರಿಸಲಾಗಿದೆ. ಇನ್ನು ಯಾವೆಲ್ಲ ಆಯಾಮಗಳಲ್ಲಿ ಹಾಗಾದ್ರೆ ತನಿಖೆ ನಡೆಸ್ತಾರೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ನ್ಯಾಯಾಂಗ ಬಂಧನ ಮುಂದುವರೆದಿದೆ. ಇನ್ನಷ್ಟು ದಿನ ಜೈಲೇ ಗತಿ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ದರ್ಶನ್ ಅಂಡ್ ಟೀಮ್ ಹಾಜರಾದ್ರು, ನ್ಯಾಯಾಧೀಶರ ಎದುರು ಹಾಜರಾದ್ರು. ಈಗ 14 ದಿನದ ಜುಡಿಷಿಯಲ್ ಕಸ್ಟಡಿಯನ್ನು ವಿಧಿಸಿದೆ, ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ. 18ನೇ ತಾರೀಕುವರೆಗೂ ಕೂಡ ಜುಡಿಷಿಯಲ್ ಕಸ್ಟಡಿ ಎಕ್ಸ್ಟೆಂಡ್ ಆಗತ್ತೆ. ಅಂದ್ರೆ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ವಾಪಸ್ ತೆರಳಬೇಕಾಗತ್ತೆ. ಮತ್ತೆ ನ್ಯಾಯಾಂಗ ಬಂಧನ ಮುಂದುವರಿಯುತ್ತೆ. ಅಷ್ಟು ಸುಲಭ ಇಲ್ಲ ಈ ಕೇಸ್ನಲ್ಲಿ ಬೇಲ್ ಸಿಗುವಂಥದ್ದು. ನನ್ನ ಸಹೋದ್ಯೋಗಿ ಹೇಳ್ತಾ ಇದ್ರು, ಈ ಹಿಂದೆ ಇಂಥ ಪ್ರಕರಣಗಳಲ್ಲಿ ತನಿಖೆ, ಆಳವಾದ ತನಿಖೆ ನಡೀತಾ ಇರೋದ್ರಿಂದ ಮತ್ತು ಪ್ರಭಾವಿ ವ್ಯಕ್ತಿ ಆಗಿರೋದ್ರಿಂದ, ಸಾಕ್ಷಿನಾಶದ ಭಯ ಇರೋದ್ರಿಂದ ಚಾರ್ಜ್ ಶೀಟ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಜಾಮೀನು ಅರ್ಜಿಯ ವಿಚಾರಣೆಯೇ ನಡೆಯೋದಿಲ್ಲ ಅನ್ನುವಂಥದ್ದು. ಇದೀಗ ಮತ್ತೆ ಜುಡಿಷಿಯಲ್ ಕಸ್ಟಡಿ ಎಕ್ಸ್ಟೆಂಡ್ ಆಗಿದೆ. ಇವತ್ತು ಜುಡಿಷಿಯಲ್ ಕಸ್ಟಡಿ ಕೇಳಿದ್ರಷ್ಟೇ, ಜಾಮೀನು ಅರ್ಜಿಯ ವಿಚಾರಣೆ ಅನ್ನೋಂಥದ್ದೇನು ಕಂಟಿನ್ಯೂ ಆಗಲಿಲ್ಲ. ಕಸ್ಟಡಿ ಎಕ್ಸ್ಟೆಂಡ್ ಆಗಿದೆ ಅಷ್ಟೇ. ಆರ್ಥಿಕ ಅಪರಾಧಗಳ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ದರ್ಶನ್ಗೆ ಜೈಲು ಇನ್ನಷ್ಟು ಕಂಟಿನ್ಯೂ ಆಗುತ್ತೆ. ಅಪ್ಡೇಟ್ ಪಡ್ಕೊಂಡು ಸಹೋದ್ಯೋಗಿ ನಾಗೇಂದ್ರ ಬಾಬು ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ ಹಾಗೆ ಈ ಹಿಂದೆ ನ್ಯಾಯಾಂಗ ಬಂಧನ ಎಕ್ಸ್ಟೆಂಡ್ ಆಗಿದೆ. ಸೊ ಏನೆಲ್ಲ ಆಗುತ್ತೆ, ಇನ್ನೂ ಯಾವೆಲ್ಲ ಆಯಾಮಗಳಲ್ಲಿ ತನಿಖೆ ನಡೆಯುತ್ತೆ, ಇದರದ್ದು ಪರಿಣಾಮ ಏನೆಲ್ಲ ಇರುತ್ತೆ, ಮುಂದೆ ಹೇಗೆ ಲೀಗಲ್ ಪ್ರೊಸೀಜರ್ಸ್? ಶ್ರೀಲಕ್ಷ್ಮಿ, ಮುಂದೆ ಏನು ಅಂತಂದ್ರೆ ಎಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲೇ ಇರ್ತಾರೆ. ಈಗ ಏನು ನ್ಯಾಯಾಂಗ ಬಂಧನ ಮುಂದುವರಿಯುತ್ತೆ. 18ನೇ ತಾರೀಕುವರೆಗೂ ಕೂಡ ಇದೇ ರೀತಿಯಾಗಿ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. 18ನೇ ತಾರೀಕು ಮತ್ತೊಮ್ಮೆ ಅವರು ಇದೇ ರೀತಿಯಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾರೆ. ಆಗ ಮತ್ತೊಮ್ಮೆ ನ್ಯಾಯಾಧೀಶರು ನೋಡಿ, ಎಲ್ಲರೂ ಕೂಡ ಈಗ ಸದ್ಯಕ್ಕೆ ವಿಚಾರಣಾ ದಿನ ಕೈದಿಗಳು. ಸೊ ಅಲ್ಲಿ ಸಜೆಬಂದಿ ಕೈದಿಗಳಂತ ಬೇರೆ ಇರುತ್ತೆ. ಅಂದರೆ ಶಿಕ್ಷೆ ಪ್ರಕಟ ಆದ ಬಳಿಕ ಯಾರು ಕೈದಿ ಇರ್ತಾರೆ ಅವರನ್ನು ಸಜೆಬಂದಿ ಕೈದಿ ಅಂತ ಕರೀತಾರೆ. ಈಗ ಅವರೆಲ್ಲರೂ ಕೂಡ ವಿಚಾರಣೆಯ ಹಂತದಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಆರೋಪಿಗಳು ಕೂಡ ವಿಚಾರಣಾ ದಿನ ಕೈದಿ ಅಂತ ಕರೆಸ್ಕೊಳ್ತಾರೆ. ಈಗ ನ್ಯಾಯಾಂಗ ಬಂಧನ ಅಂತ್ಯ ಆದಂಥ ಹಿನ್ನೆಲೆಯಲ್ಲಿ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ಎಲ್ಲ ಆರೋಪಿಗಳನ್ನು. ಆ ಮೂಲಕ ಅವರನ್ನು ಮತ್ತೊಮ್ಮೆ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ, ಅಂದರೆ ನ್ಯಾಯಾಂಗ ಬಂಧನವನ್ನು ಮುಂದುವರಿಸಿದ್ದಾರೆ, ಅಂದರೆ ವಿಸ್ತರಣೆ ಮಾಡಿದ್ದಾರೆ. ಇದು ಇದೇ ರೀತಿಯಾಗಿ ಮುಂದುವರಿತಾನೆ ಹೋಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ದರ್ಶನ್ ಅಂಡ್ ಗ್ಯಾಂಗ್, ದರ್ಶನ್ನ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ ಬಳಿಕ ಅದರ ಬಗ್ಗೆ ಕೂಡ ಸಾಕಷ್ಟು ದಿನ ಚರ್ಚೆಗಳು ಕೂಡ ನಡೀತೆ. ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ಕೂಡ ನಡೀತಾ ಹೋಗುತ್ತೆ. ಆದರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ಕೂಡ ಇದೇ ರೀತಿಯಾಗಿ ನ್ಯಾಯಾಂಗ ಬಂಧನ ಮುಂದುವರಿತಾನೆ ಹೋಗುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಆಗೋದಿಲ್ಲ. ಮತ್ತೊಂದು ವಿಚಾರ ಅಂತಂದರೆ, ಪೊಲೀಸರು ಈಗ ಆಲ್ರೆಡಿ ಕಸ್ಟಡಿಗೆ ಪಡೆದುಕೊಂಡು ಎಲ್ಲ ಆರೋಪಿಗಳನ್ನು, ಒಂದಷ್ಟು ಆರೋಪಿಗಳಿಂದ ಮಾಹಿತಿಯನ್ನು ಕಲೆ ಹಾಕಿ ಸ್ಥಳಗಳ ಮಹಾಜರನ್ನು ಮಾಡಿ ಒಂದಷ್ಟು ರಿಪೋರ್ಟನ್ನು ಕೂಡ ರೆಡಿ ಮಾಡಿದ್ದಾರೆ. ಈಗ ಬೇರೆ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕೋದಾಗಲಿ, ಸೈಂಟಿಫಿಕ್ ಆಗಿ ಎವಿಡೆನ್ಸ್ಗಳನ್ನು ಕಲೆ ಹಾಕೋದಾಗಲಿ ಈ ಒಂದು ಕೆಲಸಗಳಲ್ಲಿ ಮುಂದಾಗಿರುವಂತಹ ಪೊಲೀಸರು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈಗ ಆರೋಪಿಗಳನ್ನು ಕಸ್ಟಡಿಗೆ ಪಡೆದುಕೊಳ್ಳೋದಿಲ್ಲ, ಕಸ್ಟಡಿಗೆ ಕೇಳೋದು ಕೂಡ ಇಲ್ಲ. ಯಾಕೆಂದರೆ ಆಲ್ರೆಡಿ ಕಸ್ಟಡಿ ಅಂತ್ಯ ಆಗಿ ಈಗ ನ್ಯಾಯಾಂಗ ಬಂಧನದಲ್ಲಿ ಎಲ್ಲ ಆರೋಪಿಗಳಿದ್ದಾರೆ. ಇವತ್ತಿಂದ ಮತ್ತೊಮ್ಮೆ ನ್ಯಾಯಾಂಗ ಬಂಧನ ಮುಂದುವರಿಯುತ್ತೆ. 18ನೇ ತಾರೀಕುವರೆಗೂ ಕೂಡ ಎಲ್ಲ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿರ್ತಾರೆ. ಅದಾದ ಬಳಿಕ ಕೂಡ ಅದು ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ. ಇದು ಒಂದು ರೀತಿಯಲ್ಲಿ ಪ್ರಕ್ರಿಯೆ ಮುಂದುವರಿತಾ ಇರುತ್ತೆ ಅಂತ ಕೂಡ ತಪ್ಪಾಗೋದಿಲ್ಲ. ಶ್ರೀಲಕ್ಷ್ಮಿ. ನಾಗೇಂದ್ರ ಬಾಬು, ಈಗ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ 90 ದಿನಗಳ ಕಾಲಾವಕಾಶ ಇರೋದು ಒಂದು ಕಡೆ, ಆದರೆ ಚಾರ್ಜ್ ಶೀಟ್ ಅನ್ನ ನೋಡಿ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ರಾಯ್ತು ಅಂತ ಕಾದು ನೋಡುವ ತಂತ್ರಕ್ಕೆ ದರ್ಶನ್ ಪರ ವಕೀಲರು ಮುಂದಾಗಿದ್ದಾರೆ. ಅಂದ್ರೆ ಆ ಚಾರ್ಜ್ ಶೀಟ್ ನಲ್ಲಿ ಏನಾದರೂ
ಆರೋಪಿ ಸ್ಥಾನ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆಯಾ? ಆ ರೀತಿ ಆದ ನಂತರ ಅದನ್ನು ನೋಡ್ಕೊಂಡು ಇವರು ಅರ್ಜಿ ಸಲ್ಲಿಸೋದಕ್ಕೆ ಏನಾದರೂ ಲೆಕ್ಕ ಹಾಕೊಂಡು ಕೂತ್ಕೊಂಡಿದ್ದಾರಾ ಹೇಗೆ? ಶ್ರೀಪಾದ್ ನೋಡಿ, ಇದು ಒಳ್ಳೆ ಪ್ರಶ್ನೆ. ಈಗ ಏನು A1, A2, A3, A4 ಅಂತ ಕರಿತೀವಿ, ಇದು ಜಸ್ಟ್ ನಂಬರ್ ಅಷ್ಟೇ. ಇದು ಈ ಒಂದು ಪ್ರಕರಣದಲ್ಲಿ ಇಷ್ಟು ಜನ ಆರೋಪಿಗಳು, 17 ಜನ ಆರೋಪಿಗಳಿದ್ದಾರೆ. 17 ಜನ ಆರೋಪಿಗಳಲ್ಲಿ ಈ ಒಬ್ಬೊಬ್ಬರಿಗೆ ಒಂದೊಂದು ನಂಬರನ್ನು ಕೊಟ್ಟಿದ್ದಾರೆ. ಆದರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಾಗ ಅದರಲ್ಲಿ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾವ ಆರೋಪಿ ಯಾವ ರೋಲ್ ಪ್ಲೇ ಮಾಡಿದ್ದ ಈ ಒಂದು ಪ್ರಕರಣದಲ್ಲಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಇಲ್ಲಿ A1 ಆರೋಪಿ A8 ಆಗ್ಬೋದು, ಅಥವಾ A2 ಆರೋಪಿ A7 ಅಥವಾ A8 ಆಗ್ಬೋದು. ಅಂದರೆ ಎರಡನೇ ಆರೋಪಿ ಆಗಿರುವಂಥ ದರ್ಶನ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂಥ ಸಂದರ್ಭದಲ್ಲಿ 11ನೇ ಆರೋಪಿ ಆಗಬಹುದು, ಅಥವಾ 17ನೇ ಆರೋಪಿ ಆಗ್ಬೋದು, ಅಥವಾ 8ನೇ ಆರೋಪಿ ಆಗ್ಬೋದು. ಅದೆಲ್ಲವೂ ಕೂಡ ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿರುತ್ತೆ. ತನಿಖಾಧಿಕಾರಿ ಯಾವ ರೀತಿಯಾಗಿ ತನಿಖೆಯನ್ನು ನಡೆಸಿ ಯಾರು ಯಾವ ಪಾತ್ರವನ್ನು ವಹಿಸಿದ್ದಾರೆ ಅನ್ನೋದ್ರ ಮೇಲೆ ಅದೆಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ಈಗ ಏನಿದೆ A1, A2, A3 ಇದೆಲ್ಲವೂ ಕೂಡ ಜಸ್ಟ್ ನಂಬರ್ ಅಷ್ಟೇ. ಅವರನ್ನು ಆರೋಪಿ ನಂಬರ್ 1, ಆರೋಪಿ ನಂಬರ್ 2 ಅಂತ ಕರೆದಕ್ಕೆ ಮಾತ್ರ ನಂಬರನ್ನು ಕೊಟ್ಟಿರ್ತಾರೆ. ನೋಡಿ, ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂಥ ಸಂದರ್ಭದಲ್ಲಿ ಒಂದು ವೇಳೆ ದರ್ಶನ್ A7 ಅಥವಾ A8 ಅಥವಾ A10 ಅಂದರೆ ಆರೋಪಿ ನಂಬರ್ 10 ಅಂತೇಳಿ ಆಗಿದೆ ಆದರೆ ಅದರ ಆಧಾರದಲ್ಲಿ ವಕೀಲರು ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ ಹೋಗ್ತಾರೆ. ನೋಡಿ, 17ನೇ ಆರೋಪಿ ಈಗ ಜಾಮೀನು ಅರ್ಜಿ ಸಲ್ಲಿಕೆ. ರೈಟ್. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ನಾಗೇಂದ್ರ ಬಾಬು ಜೊತೆಗೆ ಶ್ರೀಪಾದ್ ಪಾಟೀಲ್ ಕೂಡ ಇದ್ದಾರೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ದರ್ಶನ್ ಸಂಬಂಧಪಟ್ಟಂಗೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇರ್ತಕ್ಕಂಥದ್ದು. ದರ್ಶನ್ಗೆ ಜೈಲೇ ಗತಿ. ರಿಪಬ್ಲಿಕ್ ಕನ್ನಡದಲ್ಲಿ ರೇಣುಕಾ ಸ್ವಾಮಿ ತಂದೆ ಪ್ರತಿಕ್ರಿಯೆ. ರಿಪಬ್ಲಿಕ್ ಕನ್ನಡದಲ್ಲಿ ಶಿವಣ್ಣಗೌಡರ್ ಮೊದಲ ಪ್ರತಿಕ್ರಿಯೆ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಣ್ಣೀರಿಟ್ಟು ರೇಣುಕಾ ಸ್ವಾಮಿ ತಂದೆ ತಮ್ಮ ಅಳಲನ್ನ ಅಭಿಪ್ರಾಯವನ್ನ ತೋಡ್ಕೊಂಡಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ರಾಕ್ಷಸರಿಗಿಂತ ಕಡೆ, ಯಾವುದೇ ಕಾರಣಕ್ಕೂ ರಿಲೀಸ್ ಆಗಬಾರ್ದು. ರೇಣುಕಾ ಸ್ವಾಮಿ ತಂದೆ ಮಾತನಾಡಿರ್ತಕ್ಕಂಥದ್ದು ಅವರದ್ದು ರಕ್ಕಸ ಕ್ರೌರ್ಯ, ನಮ್ಮ ಕರುಳು ಕಿತ್ತು ಬರ್ತಾ ಇದೆ ಅಂತ. ಇವರು ನನ್ನ ಮಗನನ್ನ ವಾಪಸ್ ಕೊಡ್ತಾರಾ ಅಂತ ತಮ್ಮ ಆಳವಾದ ಎಂದು ತೀರದ ದುಃಖವನ್ನ ತೋಡ್ಕೊಂಡಿದ್ದಾರೆ. ನನ್ನ ಸೊಸೆಯ ಮುಂದಿನ ಜೀವನ ಹೇಗೆ ಅಂತ ದರ್ಶನ್ ವಿಚಾರಣೆಗೂ ಮುನ್ನ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ರೇಣುಕಾ ಸ್ವಾಮಿ ತಂದೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರ್ತಕ್ಕಂಥದ್ದು. ರಿಪಬ್ಲಿಕ್ ಕನ್ನಡದ ಸಂದರ್ಶನ. ಪರಿಸ್ಥಿತಿಯಲ್ಲೂ ಕೂಡ ಅವನ್ನ ಸಮರ್ಥನೆ ಮಾಡ್ತಾರೆ ಅಂದರೆ ಏನು ಹೇಳಬೇಕು? ಅವ್ರಿಗೆ ಎಳ್ಳು ಕಾಳಷ್ಟು ಅವ್ರ ಮಾನವೀಯತೆಯೇ ಇರಲಿಕ್ಕಿಲ್ವಾ? ಬೇರೆ ಅವ್ರಿಗೆ ತಪ್ಪು ತಿದ್ಕೊಳ್ಳಿಕ್ಕೆ ದಾರಿ ಇರ್ತಿರ್ಲಿಲ್ವಾ? ಪೊಲೀಸ್ ಕಾನೂನು ತಗೊಂಡು ಈ ಥರ ಮಾಡ್ತಾರೆ. ಈಗ ಹೋಗೇನೋ ಅವ್ರ ಫ್ಯಾನ್ಗಳು ತಂದೆ ತಾಯಿಗಳು ಅವ್ರನ್ನ ನೋಡೋಕೆ ಹೋಗ್ತಾರೆ. ಆದರೆ ನಾನು ನನ್ನ ಮಗನ ನೋಡೋಕೆ ಎಲ್ಲಿಗೆ ಹೋಗಬೇಕು? ನನ್ನ ಹೆಂಡತಿ ಎಲ್ಲಿಗೆ ಹೋಗ್ಬೇಕು? ಅವ್ರ ತಾಯಿ ಏನೋ ಹೋಗ್ತಾರಂತೆ, ಮಕ್ಕಳು ಹೋಗ್ತಾರಂತೆ, ಅವ್ರು ಹೋಗ್ತಾರೆ, ಇವ್ರು ಹೋಗ್ತಾರೆ ನೋಡಲಿಕ್ಕೆ. ನಾನು ನನ್ನ ಮಗನ ನೋಡಲಿಕ್ಕೆ ನನ್ನ ಹೆಂಡತಿ, ನಮ್ಮ ಸೊಸೆ, ನನ್ನ ಮಗಳು ಎಲ್ಲಿಗೆ ಹೋಗ್ಬೇಕು? ನಾವು ನನ್ನ ಮಗಳು ಹೆಂಗೆ ನನ್ನ ಮಗನ ನೋಡೋದು? ಅವ್ರಿಗೆ ವರ್ಷಾದರೂ ಸ್ವಲ್ಪ ಆದರೂ ಅವ್ರಿಗೆ ಕರುಣೆ ಇಲ್ವಾ? ಎಂಥ ಮನುಷ್ಯರಿದ್ದಾರೆ ಈ ಪ್ರಪಂಚದಲ್ಲಿ. ದೇವ್ರೆ, ನನಗಂತೂ ಅರ್ಥ ಆಗ್ತಿಲ್ಲ ಮೇಡಮ್ ಅವರೇ. ಇವರು ರಾಕ್ಷಸಕ್ಕಿಂತ ರಾಕ್ಷಸರು ಇವರು. ಅವರಿಗೆ ಬೇರೆ ದಾರಿ ಇರಲಿಲ್ವಾ? ಕಾನೂನು ಇವ್ರ ಕೈ ತಗೊಂಡು ಈ ರೀತಿ ಅಮಾನುಷವಾಗಿ ಮಾಡಿದಾರಲ್ಲ, ನಮ್ಮ ಕರಳು ಕಿತ್ತು ಬರ್ತಾ ಇದೆ. ನಾವು ಏನು ಮಾಡಬೇಕು? ನಾವು ನೋಡೋಕ್ಕಾಗ್ತಾ